ಇದು ಬಹಳ ರುಚಿಕರವಾದ ರಾಜ್ಮಾ ಮಸಾಲ. ನಾನಿದು ಫಸ್ಟ್ ಟೈಮ್ ತಿಂದಿದ್ದು ನಮ್ಮ ಆಫೀಸ್ ಕ್ಯಾಂಟೀನ್ ನಲ್ಲಿ ಬಹಳ ವರ್ಷಗಳ ಹಿಂದೆ. ಅವರು ಕೂಡ ಇದೇ ತರ ಒಂದು ಬೌಲ್ ನಲ್ಲಿ ಸರ್ವ್ ಮಾಡಿದ್ರು, ಸ್ವಲ್ಪ ರೈಸ್, ಸ್ವಲ್ಪ ರಾಜ್ಮಾ ಹಾಗೂ ಸ್ಯಾಲಡ್. ಬಟ್ ಗುರು, ಫಸ್ಟ್ ಬೈಟ್ ತಿಂದಾಗ್ಲೇನೆ ನಾನು ಫಿದಾ ಆಗ್ಬಿಟ್ಟೆ. ಅವತ್ತಿಂದ ನಮ್ಮ ಮನೆಯಲ್ಲಿ ತಿಂಗಳಿಗೆ 2-3 ಸಲ ಆದ್ರೂ ಇದನ್ನ ನಾವು ಮಾಡ್ತೀವಿ. ಇದು ಮಾಡೋದಕ್ಕೆ ಮಾತ್ರ ಅಲ್ಲ, ತಿನ್ನೋದಕ್ಕೂ ಒಂದು ಪದ್ಧತಿ ಇದೆ. ಅದ್ ಏನು ಅಂತ ಮುಂದೆ ಹಾಗೆ ಹೇಳ್ತೀನಿ ನೋಡಿ. ಫಸ್ಟ್ 1 ಕಪ್ ರಾಜ್ಮಾ ಚೆನ್ನಾಗಿ ವಾಶ್ ಮಾಡಿ 8 ಅವರ್ಸ್ ಸೋಕ್ ಮಾಡಬೇಕು. ನಂತರ ಅದನ್ನು ಒಂದು ಕುಕ್ಕರ್ ಹಾಕಿ ಜೊತೆಗೆ 1.5 ಕಪ್ ನೀರು ಹಾಗೂ 1 ಸ್ಪೂನ್ ಉಪ್ಪು ಸೇರಿಸಿ ಕುಕ್ಕರ್ ಕ್ಲೋಸ್ ಮಾಡಿ 6-8 ವಿಸಿಲ್ ಹೊಡಿಸ್ಕೋಬೇಕು. ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಸೊ ಬೇವ್ ನೋಡ್ಕೊಳ್ಳಿ. ನೆಕ್ಸ್ಟ್ ಮಸಾಲ ಮಾಡೋದಿಕ್ಕೆ ಒಂದು ಬಾಣಲಿ ಇಟ್ಟು ಅದರಲ್ಲಿ 1 ಟೀ ಸ್ಪೂನ್ ಅಂದ್ರೆ 5 ಗ್ರಾಮ್ ಎಣ್ಣೆ ಹಾಗೂ 2 ಟೀ ಸ್ಪೂನ್ ತುಪ್ಪ ಹಾಕಿ ಬಿಸಿ ಆದ್ಮೇಲೆ ಅದರಲ್ಲಿ 1 ಟೇಬಲ್ ಸ್ಪೂನ್ ಜೀರಿಗೆ, 8-10 ಕಾಳುಮೆಣಸು, 4 ಲವಂಗ, 4 ಏಲಕ್ಕಿ, 1 ಇಂಚು ಚಕ್ಕೆ, ಸ್ವಲ್ಪ ಜಾಯಿಕಾಯಿ ಹಾಗೂ 1 ಬೇ ಲೀಫ್ ಹಾಕೊಂಡು 2 ನಿಮಿಷ ಆದ್ಮೇಲೆ ದೊಡ್ಡದಾಗಿರೋ 2 ಈರುಳ್ಳಿ ಈ ರೀತಿ ಫೈನ್ ಚಾಪ್ ಮಾಡಿ ಸೇರಿಸ್ಕೊಂಡು ಅದು ಚೆನ್ನಾಗಿ ಬ್ರೌನ್ ಆದ್ಮೇಲೆ 1 ಸ್ಪೂನ್ ಆಗುವಷ್ಟು ಶುಂಠಿ, ಬೆಳ್ಳುಳ್ಳಿ ಹಾಗೂ ಖಾರಕ್ಕೆ ತಕ್ಕ ಹಾಗೆ ಹಸಿ ಮೆಣಸು ಕ್ರಶ್ ಅಥವಾ ಗ್ರೈಂಡ್ ಮಾಡಿ ಸೇರಿಸಿ ಇದರ ಹಸಿ ವಾಸನೆ ಹೋಗೋ ತನಕ ಸಾಟೆ ಮಾಡಿ. ಆಮೇಲೆ 1 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಗರಂ ಮಸಾಲ, 3 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1/4 ಟೀ ಸ್ಪೂನ್ ಅರಿಶಿನ ಹಾಗೂ 1/4 ಟೀ ಸ್ಪೂನ್ ಜೀರಿಗೆ ಹಾಕಿ ಇದನ್ನೊಂದು 2 ನಿಮಿಷ ರೋಸ್ಟ್ ಮಾಡಿಕೊಂಡು ದೊಡ್ಡದಾಗಿರುವ 3 ಟೊಮೆಟೊ ಗ್ರೈಂಡ್ ಮಾಡಿ ಸೇರಿಸಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡಿ. ನೆಕ್ಸ್ಟ್ ಸ್ವಲ್ಪ ಹಿಂಗು ಹಾಗೂ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಬೆಂದಿರುವಂತಹ ರಾಜ್ಮಾ ಆ ನೀರಿನ ಜೊತೆಗೆ ಹಾಕಿ ನಾನು ಫ್ರೆಶ್ ಕ್ರೀಮ್ ಬದಲು ಗಟ್ಟಿ ಮೊಸರು ಹಾಕ್ತಿದ್ದೀನಿ. ಇದೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 8-10 ನಿಮಿಷ ಕ್ಲೋಸ್ ಮಾಡಿ ಸಿಮ್ಮರ್ ಮಾಡಿದ್ರೆ ರೆಡಿ ಗುರು. ಇದರ ಕನ್ಸಿಸ್ಟೆನ್ಸಿ ಹೀಗೆ ಗಟ್ಟಿಯಾಗಿರಬೇಕು. ಅದರ ಪರ್ಫೆಕ್ಟ್ ರುಚಿ ಬೇಕು ಎಂದರೆ ಅನ್ನದ ಮೇಲೆ ಸರ್ವ್ ಮಾಡಬೇಡಿ, ಈ ರೀತಿ ಸೈಡ್ ನಲ್ಲಿ ಸರ್ವ್ ಮಾಡಿಕೊಂಡು ಸ್ವಲ್ಪ ನಿಂಬೆಹಣ್ಣು, ಈರುಳ್ಳಿ ಹಾಗೂ ಹಸಿ ಮೆಣಸು ಹಾಕೊಳ್ಳಿ. ರಾಜ್ಮಾ ಮೇಲೆ ಸ್ವಲ್ಪ ನಿಂಬೆ ರಸ ಹಾಕೊಂಡು 1 ಸ್ಪೂನ್ ತಗೊಂಡು ಅದರಲ್ಲಿ ಸ್ವಲ್ಪ ರೈಸ್, ಸ್ವಲ್ಪ ರಾಜ್ಮಾ, ಸ್ವಲ್ಪ ಈರುಳ್ಳಿ ಹಾಗೂ ಹಸಿ ಮೆಣಸು ಸೇರಿಸ್ಕೊಂಡು ತಿಂದ್ರೆ ಸ್ವರ್ಗ ಗುರು. ಕೈಯಲ್ಲಿ ತಿನ್ಲೇಬಾರದು ಅಂತ ಏನು ಇಲ್ಲ, ಬಟ್ ಅನ್ನ ಸಾಂಬಾರ್ ತರ ಇದನ್ನ ಮಿಕ್ಸ್ ಮಾಡಿದ್ರೆ ಆ ಮಜಾ ಸಿಗಲ್ಲ, ಆ ಕಿಕ್ ಸಿಗಲ್ಲ. ಅದಕ್ಕಾಗಿ ಈ ರೀತಿ ಸ್ಪೂನ್ ಅಲ್ಲಿ ತಿಂದ್ರೆ ಪರ್ಫೆಕ್ಟ್ ಆಗಿರೋ ಮಜಾ ಸಿಗುತ್ತೆ. ಇದು ಒಂದು ಪಂಜಾಬಿ ರೆಸಿಪಿ, ಸೊ ಇದನ್ನ ಖಂಡಿತ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.